ಒಂದು ಇದು ಒಂದು ತಗೋಬಹುದು. ನಾವೇ ತೀರ್ಪು, ನಾವೇ ಕೌನ್ಸಿಲಿಂಗ್ ಮಾಡ್ಬೋದು. ನಮ್ಮ ಶರೀರದಲ್ಲಿ ನಮ್ಗೆ ಅಧಿಕಾರ ಇದೆ, ನಾವು ಮಾಡ್ಬೋದು. ನಮ್ಮಲ್ಲಿ ಹೇಗೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಮದುವೆ ಆಗದೇ ಇದ್ರೆ ಅರ್ಶನದ ಶಾಸ್ತ್ರ ಇಟ್ಕೊಂಡು ಎಲ್ಲಾ ರೀತಿಯಾಗಿರ್ತಕ್ಕಂಥ ಪಂಚಾಂಗವನ್ನ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗದೆ ಹೋದ್ರೆ ಇಂದಿನ ಕಾಲದಲ್ಲಿ ವಿಧವೆಯರಿಗೆ ಏನೇನು ಕೊಡ್ತಾ ಇದ್ರು, ವಿಧವೆ ಹೇಗಿರ್ತಾಳೋ ಅವಳು ಅದಕ್ಕೆ ಸಮ ಅವಳು ಅಂತ. ಯಾಕೆಂದರೆ ಒಂದು ಹೆಣ್ಣು ವಿವಾಹ ಆದ ನಂತರ ಎಲ್ಲ ಪೂಜೆ ಪುನಸ್ಕಾರಗಳಿಗೆ ಎಲ್ಲ ಶುಭ ಕಾರ್ಯಗಳಿಗೆ ಅವಳು ಅರ್ಹಳು ಅಂತ. ಅವಳೇನಾದರೂ ಶಾಸ್ತ್ರೋಕ್ತವಾಗಿ ಮದುವೆ ಆದರೆ ಇವತ್ತೂ ಕೂಡ ಕೆಲವು ಮನೆಗಳಲ್ಲಿ ಕೆಲವು ಸಂಪ್ರದಾಯಗಳು ಇವತ್ತು ಕೂಡ ಪ್ರೆಸೆಂಟು ನಿನ್ನೆವರೆಗೂ ನೋಡಿದ್ದೀವಿ ನಾವು. ಇಲ್ಲಿ ತನಕನೂ ಕೂಡ ಅವ್ರೇನಾದರೂ ಶಾಸ್ತ್ರೋಕ್ತ ಮದುವೆ ಆಗದೆ ಓಡೋಗಿ ಮದುವೆ ಆಗಿದ್ದರೆ ಅವರನ್ನು ಯಾವ ಶುಭ ಆರಂಭಕ್ಕೂ ಅವರನ್ನು ಸೇರಿಸೋಲ್ಲ. ನಿನ್ನೆ ಕೂಡ ಒಂದು ಘಟನೆ ಆಯಿತು. ಏನು ಮಾಡ್ತಾರೆ ಅವರು, ಯಾರಾದರೂ ಹೆಣ್ಣೋರು ಗಂಡೋರು ಬಂದಾಗ ಎಲ್ಲಾದರೂ ಶಾಸ್ತ್ರ ಸಂಪ್ರದಾಯ ಮಾಡುವಾಗ ಅವ್ರ ಕೈಯಲ್ಲಿ ಅರ್ಶನ ಇಡ್ಸಲ್ಲ, ಅವ್ರ ಕೈಯಲ್ಲಿ ಕಳಸ ಇಡ್ಸಲ್ಲ. ವಿಧವೆಯವರಿಗೆ ಏನೇನು ಹಿಂದೆ ಇತ್ತೋ ಅದೆಲ್ಲ ಇವ್ರಿಗೆ ಅಪ್ಲೈ ಆಗ್ತದೆ. ಆದ್ದರಿಂದ ನಾನು ಹೇಳ್ತೀನಿ ಅಂದರೆ ಇಷ್ಟಪಡೋದು ಮದುವೆನೇ, ಅದು ಅದರಷ್ಟು ದೊಡ್ಡ ಮದುವೆ ವಿವಾಹ ಇನ್ನೊಂದಿಲ್ಲ. 8 ವಿವಾಹ ಪದ್ಧತಿಗಳಿದ್ದಾವೆ ನಮ್ಮಲ್ಲಿ. 8 ವಿವಾಹ ಪದ್ಧತಿಯಲ್ಲಿ ಚಿತ್ತಕೂಟ ಮನಸ್ಸು ನೀವು ಇಷ್ಟಪಡ್ತಕ್ಕಂಥ ಅತ್ಯಂತ ಶುಭ. ಆದರೆ ಇಷ್ಟಪಡುವಾಗ ಎಲ್ಲಿ ಇಷ್ಟಪಡ್ತೀನಿ, ಯಾರನ್ನ ಇಷ್ಟಪಡ್ತೀನಿ ಅದರ ಹಿನ್ನೆಲೆ ಗೊತ್ತಿರಬೇಕು. ಗುರುಗಳೇ, ಅದೇ ಈಗ ನೀವೇನು ಪ್ರಶ್ನೆ ಎತ್ತಿದ್ರಲ್ಲ, ಮದುವೆ ವಿಧಾನಗಳು ಬೇರೆ ಬೇರೆ ನಮ್ಮಲ್ಲಿ ಇದೆ, ಸಂಪ್ರದಾಯಗಳು ಬೇರೆ ಇದೆ, 8 ಮದುವೆ ವಿಧಗಳಿದೆ ಅಂತ. ಬಟ್ ಮೊನ್ನೆ ನಾವು ಒಂದು ಗಮನಿಸ್ತಾ ಇದೀವಿ, ಮತ್ತೊಂದು ಕೋರ್ಟ್ ತೀರ್ಪನ್ನ ನಾವು ಗಮನಿಸ್ತಾ ಇದೀವಿ. ಒಂದು ಹುಡುಗಿ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರೂ ಕೂಡ ನಾಳೆ ದಿನ ಮೋಸ ಮಾಡಂಗಿಲ್ಲ ಅಂತ. ಬಟ್ ಈಗ ನಾವು ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಕೂಡ ಅದಕ್ಕೂ ಮಾನ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಒಳ್ಳೆ ಕೆಲಸ ಮಾಡಿದ್ರೆ. ಯಾಕಂದ್ರೆ ಈಗ ಇವ್ರ ಮಕ್ಕಳಿಗೆ ಏನಂದ್ರೆ ತಾಯಿ ತಂದೆಗಳನ್ನ ಯಾಕೆ ಅವರು ಗೋಲಿ ಹೊಡಿತಾರೆ ಅಂತಂದ್ರೆ ಅವ್ರಿಗೆ ಈಸಿ ಇರುತ್ತೆ. ಏನಂತಂದ್ರೆ ನಾವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಇವ್ರನ್ನ ಮಾತಾಡೋಂಗಿಲ್ವಲ್ಲ, ತಂದೆ ತಾಯಿ ಮಾತು ಬೇಕಾಗಿಲ್ಲ, ತಂದೆ ತಾಯಿ ಹಾಕ್ಬೇಕು. ಅವ್ರು ಹೇಳ್ತಾರೆ, ಅವ್ರ ಮಾತು ಕಿವಿಗೆ ಹೋಗಲ್ಲ. ಯಾಕೆಂದ್ರೆ ಪಕ್ಕದಲ್ಲಿ ಹೋದ್ರೆ ಅಲ್ಲೊಂದು ಇಷ್ಟೊಂದು ಫೀಸ್ ಅಂತ ಕಟ್ಸ್ಕೊತಾರೆ, ರಿಜಿಸ್ಟರ್ ಮಾಡ್ಬಿಡ್ತಾರಲ್ಲ. ರಿಜಿಸ್ಟರ್ ಮಾಡ್ಬಿಟ್ರೆ ಇವ್ರು ದೂರ ಆಗ್ತಾರೆ ಅನ್ನೋದು. ಈ ಕೆಲವರು ಏನು ಮಾಡ್ತಾರೆ, ಹೆಣ್ಮಕ್ಳನ್ನ, ಚೆನ್ನಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ತಾಯಿ ತಂದೆಗಳು ಅಯೋಗ್ಯ ತಾಯಿ ತಂದೆ ಅಂತ ಕರಿತೀನಿ ನಾನು. ನನಗೆ ಬಂದಿರತಕ್ಕಂಥ ಕೇಸು. ಆ ಅಯೋಗ್ಯ ತಾಯಿ ತಂದೆಗಳು ಏನು ಮಾಡ್ತಾರೆ, ಮಕ್ಕಳು ಒಂದೇ ಕಡೆ ಕೆಲಸ ಮಾಡಬೇಕಾದ್ರೆ ಯಾವ್ದಾದ್ರು ಫಂಕ್ಷನ್ಗೆ ಬರ್ಡೇಗೆ ಬಂದಾಗ ಆ ಹುಡುಗಿ ನೋಡಿ ಇಷ್ಟಪಟ್ಟು, ಮಗನ ನೋಡಿ ಇಷ್ಟಪಟ್ಟು, ಆ ಮಗನಿಗೆ ಆ ಬುದ್ಧಿ ಇರಲ್ಲ, ಮಗನಿಗೂ ಹೇಳ್ಕೊಟ್ಟು ಆ ಹುಡುಗಿಯನ್ನು ತನ್ನ ಕಡೆ ಹೇಳ್ಕೊಂಡು ಎಲ್ಲ ಇಲ್ದಿದ್ದೆಲ್ಲ ಆಸೆ ಎಲ್ಲ ತೋರಿಸಿ, ಇಲ್ದಿದ್ದೆಲ್ಲ ತಲೆ ಎಲ್ಲ ವಾಶ್ ಮಾಡಿ ನೀನು ಮದುವೆ ಮಾಡ್ಕೊಂಬ ಅಂತೇಳಿ ಆ ಹುಡುಗಿಯರನ್ನ ಹೇಳಿ ಅವ್ರ ಮನೆ ಹಾಳು ಮಾಡಿ ರಿಜಿಸ್ಟರ್, ಅವ್ರು ಬರ್ದೇ ಇದ್ರೆ ಪರವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮ ಇದ್ದರೆ ಮನೆ ಬರ್ದೇ ಇರೋ ಪರವಾಗಿಲ್ಲಮ್ಮ, ನೀನು ರಿಜಿಸ್ಟರ್ ಮಾಡ್ಕೊಂಡು ನಾವು ನಿಂತ್ಕೊತ್ತು ಮಾಡ್ತೀವಿ ಅಂತೇಳಿ ಅಂಥ ಅಯೋಗ್ಯ ಕೆಲಸಗಳು ಕೂಡ ಬೇಕಾದಷ್ಟು ದಿನ ಬೆಳಗ್ಗೆ ಸಾವಿರಾರು ನಾವೇ ನೋಡ್ತಿರ್ತೀವಿ. ನಮಗೆ ಆ ಕೇಸ್ ಬರುತ್ತೆ, ನಮ್ಮ ಮನೆಗಳಲ್ಲೂ ಕುಟುಂಬದಲ್ಲೂ ಕೂಡ ಆಗ್ಬಿಡುತ್ತೆ. ಆದ್ದರಿಂದ ನಾ ಹೇಳೋದು ಒಂದೇ, ಇಷ್ಟಪಡುವುದು ಯಾವ ಶಾಸ್ತ್ರದಲ್ಲೂ ಇಷ್ಟಪಡಬೇಡ ಅಂತಿಲ್ಲ, ಅದರಷ್ಟು ಉತ್ತಮ ಇನ್ನೊಂದಿಲ್ಲ. ಇಷ್ಟಪಡುವಾಗ ಅದಕ್ಕೆ ತಾಯಿ ತಂದೆಗಳಿಗೆ ಒಂದು ಚಾನ್ಸ್ ಕೊಡಬೇಕು, ಅವ್ರನ್ನ ನೋಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಸುಖವಾಗಿ ಬಾಳ್ಬೇಕು ವಿನಃ ಇಲ್ಲದೇ ಇದ್ದರೆ ನಾವು ಮದುವೆ ಮುಹೂರ್ತ ಅಂತಕ್ಕಂಥದ್ದು ಸುಮ್ಮನೆ ಮಾಡಲ್ಲ. ನೋಡಿ ಮೇಡಮ್, ಈಗ 2025-26ರಲ್ಲಿ 365 ದಿನ ಇದೆ. ನಿಮ್ಮ ಹಿಂದೂ ಪಂಚಾಂಗದಲ್ಲಿ 365 ದಿನ ಇರುತ್ತೆ. ಆ 365 ದಿನದಲ್ಲಿ ಬರೀ 7ರಿಂದ 9 ದಿನ ಮಾತ್ರ ಮದುವೆ ಮಾಡ್ಬೋದು ಅಂತಿರೋದು. ಏನು ಕಟ್ಟಿದ್ದಾರೆ ಶಾಸ್ತ್ರ? ಅವರು 365 ದಿನ ಮದುವೆ ಮಾಡ್ಕೊಂತ ಯಾಕೆ ಹೇಳಿಲ್ಲ? ಆ 7 ದಿನ ಮಾತ್ರ ಯಾಕೆ ಮಾಡುತ್ತೆ ಪಂಚಾಂಗ? ಏನು ಹೇಳುತ್ತೆ ಹಿಂದೂ ಶಾಸ್ತ್ರದ ಪಂಚಾಂಗ? ಬರೀ 7 ಡೇಸ್ ಮಾತ್ರ ಕೊಡ್ತಾನೆ. 365 ದಿನಗಳ ಬಗ್ಗೆ ನಾನು ಮಾತಾಡ್ತೀನಿ. ಹಿಂದೂ ಸಂಪ್ರದಾಯದಲ್ಲಿ 7 ದಿನ ಮಾತ್ರ ಯಾಕೆ ಆ ಪಂಚಾಂಗ ಕೊಡ್ತಾರೆ ಮತ್ತು ಅದರ ವಿಶೇಷತೆ ಏನೋ ಬಗ್ಗೆ ಬರ್ತೀನಿ. ರೋಹಿತ್ ಸರ್, ನಾನು ಆಗ್ಲೇ ಪ್ರಶ್ನೆ ಮಾಡ್ತಾ ಇದ್ದೆ, ಲಾಸ್ಟ್ ಟೈಮ್ ಒಂದು ಕೋರ್ಟ್ ಕೂಡ ಐ ಥಿಂಕ್ ಅದು ಯಾವ ಕಡೆ ತೀರ್ಪು ಬಂತು ಅಂತ ನೆನಪಿಲ್ಲ. ಬಟ್ ಹುಡುಗಿ ಇಷ್ಟಪಟ್ಟರು, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು, ನಾಳೆ ದಿನ ಆಕೆಗೆ ಮೋಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೋರ್ಟ್ ಹೇಳ್ತಾ ಇದೆ ಆಕೆಗೂ ಕೂಡ ನೀನು ಪತ್ನಿಯ ಸ್ಥಾನನೇ ಕೊಡಬೇಕು, ನಾಳೆ ಮೋಸ ಮಾಡಿ ಓಡೋಗಂಗಿಲ್ಲ ಅಂತ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ಅದಕ್ಕೆ ಮಾನ್ಯನೇ ಅಲ್ಲ ಅಂತ. ಒಂದಿಷ್ಟು ಗೊಂದಲಗಳು ಸೃಷ್ಟಿ ಆಗಲ್ವಾ ಈ ವಿಚಾರದಲ್ಲಿ ಅಂತ? ಈ ವಿಚಾರದಲ್ಲಿ ಏನಾಗಿದೆ ಅಂದ್ರೆ, ಸ್ಪೆಸಿಫೈ ಈ ಕೇಸ್ ತಗೊಂಡ್ರೆ ರಿಜಿಸ್ಟ್ರೇಷನ್ ಯಾಕೆ ಆಗಿಲ್ಲ ಅಂತ ಅಂದಾಗ ಪಾರ್ಟಿ ಅವರೇ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಟ್ರಾನ್ಸ್ಫರ್ ಪೆಟಿಷನ್ಗೆ ಎಲ್ಲಿ ಹುಡುಗಿ ವಾಸ ಇರ್ತಲ್ಲೋ ಅಲ್ಲಿ ಡಿವೋರ್ಸ್ ಟ್ರಾನ್ಸ್ಫರ್ ಆಗಕ್ಕೆ ಒಂದು ಪೆಟಿಷನ್ ಫೈಲ್ ಮಾಡ್ತಾರೆ. ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆರ್ಟಿಕಲ್ 142 ಅಲ್ಲಿ ಒಂದು ಪೆಟಿಷನ್ ಫೈಲ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅವರೇ ಹೇಳ್ತಾರೆ, ಅಡ್ಮಿಟ್ ಮಾಡ್ಕೊಂತಾರೆ ಕೋರ್ಟ್ ಮುಂದೆ, ನಾವಿಬ್ರು ಹಿಂದೂ ಸಂಪ್ರದಾಯದ ಪ್ರಕಾರ ಮ್ಯಾರೇಜೇ ಆಗಿಲ್ಲ. ಅವರೇ ಅಡ್ಮಿಟ್ ಮಾಡ್ಕೊಳೋ ಫ್ಯಾಕ್ಟ್ನ ಕೋರ್ಟ್ ಅಪೇಲ್ ಮಾಡೋದು. ಅವಾಗ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಮ್ಯಾರೇಜೇ ಆಗಿಲ್ಲ, ಮತ್ತೆ ಯಾಕೆ ನಾವು ಈ ಥರ ಕಾನೂನುಬದ್ಧವಾಗಿ ಕ್ರಿಮಿನಲ್ ಪ್ರೊಸೀಡಿಂಗ್ಸು, ಡಿವೋರ್ಸ್ ಕೇಸು ಯಾಕೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಕ್ವಶನ್ ಬರುತ್ತೆ. ಅವಾಗ ಕೋರ್ಟ್ ಇಂಟರ್ಪ್ರಿಟ್ ಮಾಡೋದು ಸೆಕ್ಷನ್ 7 ಅಂದರೆ ಏನು ಅಂತ. ಸೆಕ್ಷನ್ 7 ಬಂದ್ಬಿಟ್ಟು ಹಿಂದೂ ಸಂಪ್ರದಾಯದ ಪ್ರಕಾರ ಏನಿದೆಯೋ ಅದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕಾನೂನುಬದ್ಧವಾಗಿ ಮ್ಯಾರೇಜು ಲೀಗಲ್ ಇರುತ್ತೆ. ಇಲ್ಲ ಅಂದರೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಅದನ್ನು ಚಾಲೆಂಜ್ ಮಾಡ್ಬೋದು.
ಅನ್ನೋದೊಂದು ಮೇನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು. ಅದ್ರೊಳಗೆ ನಾವೇನು ನೋಡ್ಬೇಕಾಗಿರೋದು ಅವರೇ ಅಡ್ಮಿಟ್ ಮಾಡ್ಕೊತಾರೆ. ಆವಾಗ ಕೋರ್ಟು ಮ್ಯಾರೇಜ್ ಅನ್ನೋದು ಅದೊಂದು ಟ್ರೆಡಿಷನ್ನು, ಸಂಪ್ರದಾಯ, ಕಸ್ಟಮರಿ ಪ್ರಾಕ್ಟೀಸು ಒಬ್ಬೊಬ್ರದ್ದು ಹಿಂಗೆ ಮಾಡ್ಕೊಂಬರ್ಬೇಕು ಅಂತ ಇರುತ್ತೆ. ಹಂಗಾಗಿ ಅದನ್ನು ಕರೆಕ್ಟಾಗಿ ಇಂಟರ್ಪ್ರೇಟ್ ಮಾಡಿದ್ರು. ಸುಮ್ಮನೆ ನಾಮಕಾವಸ್ಥೆಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡೋದು ಹಿಂಗೆ, ಆಮೇಲೆ ಫ್ಯೂಚರ್ ಡೇಟ್ಸಲ್ಲಿ ಮದುವೆ ಆಗೋಣ ಇವಾಗ ರಿಜಿಸ್ಟ್ರೇಷನ್ ಈ ಕೇಸಲ್ಲೂ ಅದೇ ಆಗಿದ್ದು. ಬಿಫೋರ್ ಮ್ಯಾರೇಜ್ ಯಾವುದೋ ಪ್ರೈವೇಟ್ ಎಂಟಿಟಿಯಿಂದ ಅವರೊಂದು ರಿಜಿಸ್ಟರ್ ಸರ್ಟಿಫಿಕೇಟ್ ತೊಗೊಂಡ್ರು. ಆಮೇಲೆ ಉತ್ತರ ಪ್ರದೇಶಲ್ಲಿ ರಿಜಿಸ್ಟರ್ ಆಫ್ ಮ್ಯಾರೇಜ್ ಮುಂದೆ ಸರ್ಟಿಫಿಕೇಟ್ ತೊಗೊಂಡ್ರು. ಅದಾದಮೇಲೆ ನೆಕ್ಸ್ಟ್ ವರ್ಷ ಮ್ಯಾರೇಜ್ ಬಂತು. ಅಲ್ಲಿ ಏನೋ ಗೊಂದಲ ಸೃಷ್ಟಿ ಆದಮೇಲೆ ಅವರು ಕೇಸ್ ಫೈಲ್ ಮಾಡಿದ್ರು. ಅವಾಗ ಇಷ್ಟೆಲ್ಲ ಇದಾದಾಗ ಹೌದು, 2024 ಆರ್ಡರ್ ಆಗಿರೋದು. ಆ ಆರ್ಡರ್ ಆಗಿರೋದನ್ನ ನಿನ್ನೆ ದಿನ ಸೇಮ್ ಕೇಸ್ ಬಂದಾಗ ಅದನ್ನ ಪ್ರಸ್ತಾಪ ಮಾಡಿದಾರೆ ಆ ವಿಚಾರಗಳನ್ನ ಅಂತ. ಅದರಿಂದ ಸರ್ ಇಲ್ಲೊಂದು ಅಲ್ಲಿ ಈಗ ಆಲ್ರೆಡಿ ಆಗ್ಬಿಟ್ಟಿರೋದು, ಆಗ್ಲೇ ಹೇಳಿದ್ನಲ್ಲ ರೋಹಿತ್ ಸರ್, ಈಗ ಆಲ್ರೆಡಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿರ್ತಾರೆ, ಬಹುತೇಕರು ಜೀವನ ಮಾಡ್ತಿದ್ದಾರೆ, ಆರಾಮಾಗಿದ್ದಾರೆ. ಬಟ್ ಅವ್ರಗಳ ಪರಿಸ್ಥಿತಿ ಏನು ಅಂತ, ಅದು ಮಾನ್ಯನಾ ಅಥವಾ ಅಲ್ವಾ? ಅನ್ಲೆಸ್ ಅಂಡ್ ಅಂಟಿಲ್ ಯಾವ್ದು ಡಿಸ್ಪ್ಯೂಟ್ ಬಂದಿಲ್ಲ ಅಂದ್ರೆ ಅದು ಮಾನ್ಯನೇ. ಯಾವಾಗ ಬಂದಾಗ ಇವಾಗ ಇನ್ ಕೇಸ್ ಅವ್ರೇನಾದ್ರು ಡಿವೋರ್ಸ್ ಪಿಟಿಷನ್ ಫೈಲ್ ಮಾಡಕ್ ಹೋಗ್ತಾರೆ, ಅವಾಗ ಫೈಲ್ ಮಾಡಕ್ ಹೋದಾಗ ಏನಾದ್ರು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತ ಆಕ್ಷನ್ಸ್ ಬಂದಾಗ ಮಾತ್ರ ಇದು ಈ ರಿಚುವಲ್ ಆಗಿದ್ಯಾ ಇಲ್ಲ ಅಂತ ನೋಡ್ತಾರೆ. ಅದು ಫುಲ್ಫಿಲ್ ಆಗಿಲ್ಲ ಅಂದಾಗ ಇಟ್ಸ್ ವ್ಯಾಲಿಡ್ ಮ್ಯಾರೇಜ್ ಆಗಲ್ಲ, ಅದನ್ನ ಅಪೆಲ್ಡ್ ಮಾಡ್ತಾರೆ ಅಷ್ಟೇ. ಸರ್ ಈಗ ಅಂತರ್ಧರ್ಮೀಯ ವಿವಾಹ ಅಂತ ಒಂದು ಹಾಕಿದ್ರಲ್ಲಿ ನಮ್ಮ ಜ್ಯೋತಿಷ್ಯ ಪ್ರಕಾರ ಹಿಂದೂಲಿ ಜಾತಕ ಬರೆಯುವಾಗ ಎಲ್ಲೂ ಅಂತರ್ಧರ್ಮದಲ್ಲಿ ಮಾಡ್ಕೋಬಾರ್ದು ಅಂತ ಎಲ್ಲೂ ಇಲ್ಲ, ಇಷ್ಟಪಟ್ಟು ಮಾಡ್ಕೋಬೇಕು ಅಂತಿದೆ. ಆದ್ರೆ ಇವತ್ತಿನ ಈ ಕೋರ್ಟ್ ಪಾಪ ಇವ್ರು ಸಾಹೇಬ್ರಿದ್ದಾರೆ ಹೇಳ್ಬೋದು ಸರ್, ಅದನ್ನ ಧರ್ಮೀಯ ವಿವಾಹ ಅಂತ ಇದೆಲ್ಲ ಅದು 7 ಆಕ್ಟ್ ಅಲ್ಲಿ ಹೇಗೆ ಬರುತ್ತೆ? ಅದನ್ನ ವಾಪಸ್ ಬರ್ತೀನಿ ರೋಹಿತ್ ಸರ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ.